ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ 25 ಇಯರ್ಸ್ ಆದಮೇಲೆ ನಾನು ನನ್ನ ಹೈಸ್ಕೂಲ್ ಫ್ರೆಂಡ್ಸ್ ಜೊತೆ ಡೇ ಟ್ರಿಪ್ ಅಂತ ಹೊರಟಿದ್ದೀನಿ. ಸೊ ಅದರ ಎಕ್ಸ್ಪೀರಿಯೆನ್ಸ್ನ ಆ ಫ್ರೆಂಡ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ತುಂಬಾ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಸೊ ನಾನು ಟಿಪ್ಟೂರಿಂದನೇ ಹೊರಟಿದ್ರಿಂದ ನಾನು ನೈಟೇ ಚಿಕ್ಕಮಂಗ್ಳೂರಿಂದ ಬಂದುಬಿಟ್ಟು ಅಮ್ಮನ ಮನೆಗೆ ಬಂದಿದ್ದೆ. ಸೊ ಬೆಳಗ್ಗೆ ಅಪ್ಪಾಜಿ ಹತ್ರ ಡ್ರಾಪ್ ತೊಗೊಂಡೆ ಟಿಪ್ಟೂರ್ಗೆ. ಸೊ ಇದೇ ನಮ್ಮ ಬಸ್ ಅಂತೂ ಸೂಪರಾಗಿತ್ತು. ಬಸ್ ಸ್ವಲ್ಪ ದೊಡ್ಡದಾಯಿತು, ಬಟ್ ನಾವು ಹೋಗಿದ್ದು ಸ್ವಲ್ಪ ಕಡಿಮೆ ಮೆಂಬರ್ಸು. ಸೊ ಅರ್ಜೆಂಟಲ್ಲಿ ಪ್ಲ್ಯಾನ್ ಮಾಡಿದ್ರಿಂದ ಎಲ್ಲರೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಕಾಂಟ್ಯಾಕ್ಟ್ ಮಾಡಿರೋರಲ್ಲಿ ಬಂದಿದ್ದು ಕೆಲವರು ಮಾತ್ರ. ಸೊ ನಾವು ಕೆಲವರು ಹೋದ್ರೂ ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳ್ಬೋದು. ನಿಜವಾಗ್ಲೂ ತುಂಬಾ ಮೆಮೊರೇಬಲ್ ಡೇ ನನಗಂತೂ. ನನಗೆ ಅಂತಲ್ಲ, ನಾವು ಹೋಗಿ ಬಂದು ಫ್ರೆಂಡ್ಸ್ಗೆಲ್ರಿಗೂ ತುಂಬಾ ಇಷ್ಟ ಆಯಿತು. ತುಂಬಾ ಮೆಮೊರೇಬಲ್ ಡೇ ಅಂತಲೇ. ಹೈಸ್ಕೂಲಲ್ಲಿ ನಾವೆಷ್ಟು ಖುಷಿಯಾಗಿ ಡೇನ ಸ್ಪೆಂಡ್ ಮಾಡಿದ್ವಿ, ಅಷ್ಟೇ ಖುಷಿ ಈ ಒಂದು ಡೇನಲ್ಲಿ ನಮಗೆ ಸಿಕ್ತು ಅಂತಲೇ ಹೇಳ್ಬೋದು. ಒನ್ ಡೇ ಟ್ರಿಪ್ ಅಂದರೆ ನಾವು ಒಂದು ಪ್ಲೇಸ್ ಅಥವಾ 2 ಪ್ಲೇಸ್ನ ಕವರ್ ಮಾಡ್ಬೋದು. ಸೊ ನಮಗೆ ಪ್ಲೇಸ್ ನೋಡಬೇಕಂತ ಏನಿರಲಿಲ್ಲ, ಜಸ್ಟ್ ಎಲ್ಲರೂ ಗೆಟ್ ಟುಗೆದರ್ ಥರ ಎಲ್ಲರೂ ಮೀಟ್ ಮಾಡಬೇಕು ಅನ್ನೋದು ಇದ್ದಿದ್ದು. ಹೇಳ್ಬೇಕಂದ್ರೆ ಇವ್ರು ಯಾರು ಕಾಂಟ್ಯಾಕ್ಟು ನನ್ನ ಜೊತೆ ಇರಲಿಲ್ಲ, ಬಟ್ ಈಗ ಸುಮಾರು ಒಂದು 2 ಮಂತ್ಸಿಂದ ಕಾಂಟ್ಯಾಕ್ಟ್ ಸಿಕ್ತು ಫ್ರೆಂಡ್ಸ್ದೆಲ್ಲ. ಸೊ ಅವಾಗಿಂದ ಒಂದು ಗ್ರೂಪ್ ಮಾಡಿಕೊಂಡು ನಮ್ಮ ಕಾಂಟ್ಯಾಕ್ಟ್ ಇರೋ ಫ್ರೆಂಡ್ಸ್ದೆಲ್ಲ ನಂಬರ್ ಹಾಕ್ಕೊಂಡು ಗ್ರೂಪ್ ಮಾಡ್ಕೊಂಡಿದ್ವಿ. ಸೊ ನೋಡೋಣ, ಎಲ್ಲರೂ ಒಂದ್ಸಲ ಮೀಟ್ ಆಗೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಆದಿಚುಂಚನಗಿರಿಗೆ ಹೋಗೋದು ಅಂತ ಅಂದ್ಕೊಂಡಿದ್ವಿ, ಬರೀ ಇಲ್ಲೇ ಹುಡುಗಿರಷ್ಟೇ. ಬಟ್ ಕೊನೆಗೆ ಗ್ರೂಪ್ ಎಲ್ಲ ಆಯ್ತಲ್ವ, ಸೊ ಎಷ್ಟು ಜನ ಬರ್ತಾರೆ ಬಾಯ್ಸ್ ಜೊತೆನೂ ಹೋದ್ರಾಯ್ತು ಅಂದ್ಬಿಟ್ಟು ಹೊರಟ್ವಿ. ಸೊ ಬಸ್ಸಲ್ಲೇ ಹೋಗಿ ಬರಬೇಕು ಅಂದ್ಕೊಂಡ್ವಿ, ಬಟ್ ಮೆಂಬರ್ಸ್ ಎಲ್ಲ ಜಾಸ್ತಿ ಆದಮೇಲೆ ಎಲ್ಲರೂ ಒಂದೇ ಕಡೆ ಸೇರಬೇಕಂದ್ರೆ ವೆಹಿಕಲ್ದು ಏನಾದರೂ ವ್ಯವಸ್ಥೆ ಮಾಡಿದ್ರೆ ಬೆಟರ್ ಇರುತ್ತೆ ಅಂದ್ಬಿಟ್ಟು ಟಿ ಏನಾದರೂ ಮಾಡೋಣ ಅಂದ್ಕೊಂಡ್ವಿ. ಬಟ್ ಮೆಂಬರ್ಸ್ ಎಲ್ಲ ಜಾಸ್ತಿ ಆದರು. ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಬಸ್ನೇ ಮಾಡಿಕೊಂಡ್ರು. ಹಾಗಾಗಿ ಬಸ್ಸೇ ಮಾಡ್ತಿದ್ದೀವಿ ಅಂತಂದಮೇಲೆ ಸ್ವಲ್ಪ ದೂರದ ಪ್ಲೇಸ್ಗೆ ಹೋಗಿ ಬರೋಣ ಅಂತಂದ್ಬಿಟ್ಟು ಮೇಲ್ಕೋಟೆ ಹೋಗೋದು ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಮೇಲ್ಕೋಟೆ ಅದು ತುಂಬಾ ವರ್ತ್ ಅಂತಲೇ ಹೇಳ್ಬೋದು. ತುಂಬಾ ನಾನಂತೂ ಒಂದು ಸಲನೂ ಹೋಗಿರಲಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ ಪ್ಲೇಸು, ಟೆಂಪಲ್ಲು ಎಲ್ಲನೂ. ಖಂಡಿತವಾಗಿಯೂ ಮಿಸ್ ಮಾಡ್ಕೊಳ್ಳೇಬೇಡ್ರಿ. ಮೇಲ್ಕೋಟೆಗೆ ಒಂದು ಸತಿ ವಿಸಿಟ್ ಮಾಡಿ ಅಂತ ಹೇಳ್ತಾ, ಬೆಳಗ್ಗೆ 8:30 9 ಗಂಟೆ ಅಷ್ಟರಲ್ಲಿ ಟಿಪ್ಟೂರ್ ಬಿಟ್ವಿ. ಬಟ್ ಮೇಲ್ಕೋಟೆ ಬರೋಷ್ಟರಲ್ಲಿ 12 ಆಗಿತ್ತು. ಸೊ 1 ಗಂಟೆ ಅಷ್ಟರಲ್ಲಿ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ ಅಂತ ಅಂದರು. ಸೊ ಬೇಗನೆ ಹೋದ್ವಿ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್ ಜೊತೆ ಇದ್ದಾಗ ವೀಡಿಯೋ ಮಾಡ್ಕೋಬೇಕು ಅನ್ನೋದೇ ಮರ್ತೋಗೋದು. ಸೊ ಅವ್ರ ಜೊತೆ ತಲೆಹರಟೆ ಮಾಡಿಕೊಂಡು ಜೋಕ್ ಮಾಡಿಕೊಂಡು ಮಾತಾಡಿಕೊಂಡು ಬರ್ತಿದ್ವಿ. ಸೊ 1 ಗಂಟೆ ಅಷ್ಟರಲ್ಲಿ ದೇವಸ್ಥಾನ ಕ್ಲೋಸ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಹೋಗ್ಬಿಟ್ಟು ದರ್ಶನನ ಮಾಡ್ಕೊಂಡ್ವಿ. ಸೊ ಮೊಬೈಲು ಅಲೋ ಇರಲಿಲ್ಲ ಫೋಟೋಸ್ ವೀಡಿಯೋಸ್ಗೆಲ್ಲ. ಜಸ್ಟ್ ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ಮಾಡಿಕೊಂಡು ಆನಂತರ ದೇವಸ್ಥಾನದ ಒಳಗಡೆ ಫೋಟೋ ಎಲ್ಲ ತೆಕ್ಕೊಂಡ್ವಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಖಂಡಿತವಾಗಿಯೂ ಎಲ್ಲರೂ ವಿಸಿಟ್ ಮಾಡಲೇಬೇಕು, ಅಷ್ಟು ಚೆನ್ನಾಗಿದೆ, ಅಷ್ಟು ಇಷ್ಟ ಆಯಿತು. ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಅಂತಂದರೆ ಬರೀ ಹೆಸರು ಕೇಳಿದ್ವಿ, ಬಟ್ ಹೆಸರಿಗೆ ತಕ್ಕನಾಗಿರೋವಂಥ ದೇವಸ್ಥಾನನೇ ಅಂತಲೇ ಹೇಳ್ಬೋದು. ಏಕೆಂದರೆ ಅಷ್ಟು ಸುಂದರವಾಗಿದೆ ದೇವಸ್ಥಾನ ಅಂತೂ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಫೋಟೋ ಎಲ್ಲ ತಗೊಂಡ್ವಿ ಫ್ರೆಂಡ್ಸ್ಗಳ ಜೊತೆ. ಸೊ ಒಂದು ಮೆಮೊರಿ ಇರಲಿ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ನಮಗೆ ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಸಿಕ್ಕಿದ್ದಾರಲ್ವ, ನಾನಂತೂ ತುಂಬಾ ಲಕ್ಕಿ ಅಂತ ಅಂದ್ಕೋತೀನಿ. ಸೊ ಕೆಳಗಡೆ ದೇವಸ್ಥಾನನ ನೋಡಿಕೊಂಡು ಬೆಟ್ಟದ ಮೇಲ್ಗಡೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಸೊ ಅದಕ್ಕೆ ಹೋಗೋದಕ್ಕೆ ಆಟೋದಲ್ಲೇ ಹೊರಟ್ವಿ. ಅದನ್ನು 1 ಗಂಟೆ ಅಷ್ಟರಲ್ಲಿ ಕ್ಲೋಸ್ ಆಗುತ್ತೆ ಅಂದರು. ಸೊ ಹಾಗಾಗಿ ಆಟೋದಲ್ಲೇ ಹೋದ್ವಿ. ಸೊ ಆಟೋದಲ್ಲಿ ಹೋಗದೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ತೀವಿ ಅಂದಿದ್ರೆ ಖಂಡಿತ ದರ್ಶನ ಅಂತೂ ಆಗ್ತಿರ್ಲಿಲ್ಲ, ತುಂಬಾ ದೂರನೇ ಇತ್ತು. ಸೊ ಆಟೋದಲ್ಲಿ ಹೋಗಿದ್ದಕ್ಕೆ ತುಂಬಾ ಬೆಟರ್ ಅನ್ನಿಸ್ತು. ಬೆಟ್ಟದ ಕೆಳಗಡೆಯಿಂದ ಮೇಲ್ಗಡೆ ತನಕನೂ ಉದ್ದಕ್ಕೂ ಬರೀ ಮನೆಗಳೇ ಇದ್ದಾವೆ. ಬೆಟ್ಟದ ಮೇಲೇ ಮನೆಗಳನ್ನೆಲ್ಲ ಕಟ್ಕೊಂಡಿದ್ದಾರೆ. ನೋಡೋದಕ್ಕೆ ಡಿಫ್ರೆಂಟ್ ಅನ್ನಿಸ್ತು, ಈ ರೀತಿ ಬೆಟ್ಟದ ಮೇಲ್ಗಡೆ ಎಲ್ಲ ಮನೆ ಕಟ್ಕೊಂಡಿರೋದು. ನಿಜವಾಗ್ಲೂ ಹೋಗಿ ಬಂದಾಗಿಂದ ಮೆಮೊರಿಯಿಂದ ಹೊರಗಡೆ ಬರೋದಕ್ಕೆ ಆಗ್ತಾಯಿಲ್ಲ, ಯಾಕೆಂದರೆ ಅಷ್ಟು ಚೆನ್ನಾಗಿತ್ತು. ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು. ನೀವಾದ್ರೂ ಅಷ್ಟೇ ನಿಮ್ಮ ಹೈಸ್ಕೂಲ್ ಫ್ರೆಂಡ್ಸ್ ಆಗಲಿ ಮಿಡ್ಲ್ ಸ್ಕೂಲ್ ಫ್ರೆಂಡ್ಸ್ ಆದರೆ ಸಿಕ್ಕಿದ್ರೆ ಖಂಡಿತವಾಗಿಯೂ ಮೀಟ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲಾದರೂ ಟ್ರಿಪ್ ಹೋಗಿ ಬನ್ನಿ. ಅದರಂಥ ಹ್ಯಾಪಿ ಮೂಮೆಂಟು ನಮಗೆ ಮತ್ತೆ ಸಿಗೋಲ್ಲ ಅಂತಲೇ ಹೇಳ್ಬೋದು. ಸೊ ನಾವಂತೂ ಮತ್ತೆ ಹೈಸ್ಕೂಲ್ ಲೈಫು ಎಲ್ರಿಗೂ ಇಷ್ಟ ಆಗಿರುತ್ತೆ. ಸೊ ಮತ್ತೆ ವಾಪಸ್ಸಂತೂ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಬಟ್ ಆ ಡೇಸ್ ಆ ಖುಷಿನ ಮತ್ತೆ ರೀಕಾಲ್ ಮಾಡ್ಬೋದು ಅಂದರೆ ಫ್ರೆಂಡ್ಸ್ ಜೊತೆ ಮಾತ್ರ.
ಈ ರೀತಿ ಎಲ್ಲರೂ ಹೋದಾಗ ಮಾತ್ರ ಆ ಹ್ಯಾಪಿನೆಸ್ಸು ಸಿಗೋದು. ಸೊ ಹಾಗಾಗಿ ಯಾರಾದರೂ ಫ್ರೆಂಡ್ಸು ಮಿಸ್ ಆಗಿದ್ರೆ ಖಂಡಿತವಾಗಿಯೂ ಮಿಸ್ ಮಾಡ್ಕೋಬೇಡಿ. ಖಂಡಿತವಾಗಿಯೂ ಎಲ್ಲರೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಸುಮಾರು ಒಂದು 150 ಮೆಟ್ಲಿತ್ತು ಅಂತ ಅನಿಸುತ್ತೆ. ಸ್ವಲ್ಪ ಹತ್ತೋದ್ರೊಳಗೇ ಸುಸ್ತಾಗೋಯಿತು. ಯಾಕೆಂದರೆ ಮೆಟ್ಲಿಂದು ಹೈಟ್ ತುಂಬ ಹೈಟ್ ಇದ್ದಾವೆ. ಹಾಗಾಗಿ ಹತ್ತೋದೇ ಸ್ವಲ್ಪ ಕಷ್ಟ ಅನಿಸುತ್ತೆ. ಇಳಿಯೋದು ಈಸಿಯಾಗಿ ಇಳಿದ್ಬಿಡ್ಬೋದು, ಬಟ್ ಹತ್ತೋದೇ ತುಂಬಾ ಕಷ್ಟ. ಸೊ 150 ಮೆಟ್ಲು ಅಂತೂ ಹತ್ತಲೇಬೇಕು. ಸ್ವಲ್ಪ ದೂರಕ್ಕಷ್ಟೇ ಆಟೋ ಸಿಗೋದು. ಸೊ ಆಟೋಯಿಂದ ಇಳಿದ್ಬಿಟ್ಟು 150 ಮೆಟ್ಲನ್ನು ಹತ್ಕೊಂಡು ಹೋದ್ವಿ. ಮೇಲ್ಗಡೆನೂ ಅಷ್ಟೇ ದೇವಸ್ಥಾನದೊಳಗೆ ವೀಡಿಯೋ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ಮಾಡಿಕೊಂಡೆ. ಸೊ ನಾವು ಹೋಗಿದ್ದು ಗುರುವಾರ ಆಗಿರೋದ್ರಿಂದ ತುಂಬ ರಶ್ ಏನಿರಲಿಲ್ಲ. ದೇವಸ್ಥಾನ ಸ್ವಲ್ಪ ಖಾಲಿನೇ ಇತ್ತು. ಸೊ ಹಾಗಾಗಿ ದರ್ಶನ ಎಲ್ಲ ಬೇಗನೆ ಆಯಿತು. 2 ದೇವಸ್ಥಾನಗಳು ಅಷ್ಟೇ ತುಂಬಾ ಚೆನ್ನಾಗಿದ್ದಾವೆ. ಸೊ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ವ್ಯೂ ಅಂತೂ ಸೂಪರ್ವಾಗಿತ್ತು. ಸೊ ವ್ಯೂನಲ್ಲಿ ವಿಡಿಯೋ ಎಲ್ಲ ಮಾಡಿಕೊಂಡೆ. ಬಟ್ ಆ ಫನ್ ಮೂಮೆಂಟ್ಸ್ ಎಲ್ಲ ಹಾಗೆ ಇರಲಿ ಅಂತ ಅಂದ್ಬಿಟ್ಟು ಅದ್ರದ್ದು ವೀಡಿಯೋದು ವಾಲ್ಯೂಮ್ ಏನು ಮ್ಯೂಟ್ ಮಾಡಿಲ್ಲ. ಸೊ ಹೈಸ್ಕೂಲ್ ಅಂದಮೇಲೆ ಗ್ರೂಪ್ ಇದ್ದೇ ಇರುತ್ತೆ. ಸೊ ನಮ್ಮ ಗ್ರೂಪಲ್ಲಿ ನಾವೊಂದು 5-6 ಜನ ಕ್ಲೋಸ್ ಇದ್ವಿ. ಸೊ ಅದರಲ್ಲಿ ನಾವು 3 ಜನ ಅಷ್ಟೇ ಮೀಟ್ ಆಗಿದ್ದು, ಇನ್ನೂ 3 ಜನ ಮಿಸ್ ಆದರು. ಸೊ ಬಟ್ ಈ ರೀತಿ ಹೋದಾಗ ಗ್ರೂಪ್ ಅಂತ ಅನ್ನೋದೇ ಇಲ್ಲ. ಎಲ್ಲರೂ ತುಂಬಾ ಚೆನ್ನಾಗಿ ಕ್ಲೋಸಾಗಿ ಇದ್ವಿ. ಒಬ್ರಿಗೂ ಬೇಜಾರು ಅನ್ನಿಸ್ಲಿಲ್ಲ. ಟ್ರಿಪ್ ಹೋಗಿ ಬಂದು ಎಲ್ಲರೂ ಅಷ್ಟೇ ನಾವು ಬಂದಿಲ್ಲ ಅಂದಿದ್ರೆ ತುಂಬಾ ಮಿಸ್ ಮಾಡ್ಕೊತಿದ್ವಿ ಅಂತಲೇ ಹೇಳಿದ್ದು. ಸೊ ಅಷ್ಟು ಚೆನ್ನಾಗಿತ್ತು. ಫ್ರೆಂಡ್ಸ್ ಅಂದ್ರೇ ಹಾಗೆ ಅಲ್ವಾ. ಮಾತಾಡ್ಸಕ್ಕೆ ಆಗಿರಲ್ಲ ದೂರ ಯಾಕ್ರ ನೆಗಿಬೇಕಂದ್ರೆ ಫಸ್ಟ್ ಯಾರು ಮಾಡಿ ತೋರಿಸಿ ನಾವು ಮಾಡ್ಬೋದು. ಮೀನ್ ನೋಡ್ರಿ ಸೂಪರ್ ಆಗಿದೆ. ಸೊ ನಾವೂ ಅಷ್ಟೇ ಎಲ್ಲರೂ ಥರನೇ ಸ್ವಲ್ಪ ರೀಲ್ಸು ಮಾಡ್ಕೊಂಡು ಬಂದ್ವಿ. ಸಖತ್ ಫನ್ ಆಗಿತ್ತು. ತುಂಬಾ ಖುಷಿ ಅನ್ನಿಸ್ತು. ಬಟ್ ನಾನಂತೂ ಯಾವ ಸಲನೂ ರೀಲ್ಸ್ ಎಲ್ಲ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಸೊ ದೇವಸ್ಥಾನ ಅಂತೂ ಈ ಕೆಳಗಡೆಯಿಂದ ನೋಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ. ಸೊ ತುಂಬ ದೊಡ್ಡ ಕಲ್ಯಾಣಿ. ಸೊ ಇಲ್ಲೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಸು, ಆಮೇಲೆ ನೆಕ್ಸ್ಟ್ ಯಾವುದಾದ್ರು ಶೂಟ್ಸ್ ಎಲ್ಲ ನಡೀತಾ ಇತ್ತು. ಸೊ ಹಾಗೇ ನಾವು ಚಿಕ್ಕದಾಗಿ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಮ್ಯೂಸಿಕ್ ಜೊತೆಯಾಗಿದ್ದರೆ ರೀಲ್ಸ್ ಎಲ್ಲ ಚೆನ್ನಾಗಿ ಬಂದಿತ್ತು. ಬಟ್ ಮ್ಯೂಸಿಕ್ ಎಲ್ಲ ಹಾಕೋಂಗಿಲ್ಲಲ್ವಾ. ಸೊ ಹಾಗಾಗಿ ಬರೀ ರೀಲ್ಸ್ ಅಷ್ಟೇ ಶೇರ್ ಮಾಡಿದ್ದೀನಿ. ತುಂಬಾ ದೊಡ್ಡದಾಗಿರೋ ಕಲ್ಯಾಣಿ ಅಂತಲೇ ಹೇಳ್ಬೋದು. ಸೊ ನಾವು ಒಂದು ಆಟೋದಲ್ಲಿ ವಾಪಸ್ ಬಂದ್ವಿ. ಇನ್ನೊಂದು ಆಟೋ ಬರೋದಿತ್ತು. ಸೊ ಅಲ್ಲಿನ ತನಕ ಕೂತ್ಕೊಂಡು ಮತ್ತೆ ತಲೆಹರಟೆ ಮಾತುಗಳನ್ನ ಹಾಡ್ಕೊಂಡು ಕೂತ್ಕೊಂಡಿದ್ವಿ. ಫ್ರೆಂಡ್ಸ್ ಎಲ್ಲ ಜೊತೆ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ದಿನ ಎಲ್ಲ ಯಾವ ರೀತಿ ಕಳೆದೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟು ಮಸ್ತ್ ಮಜಾ ಮಾಡ್ಕೊಂಡಿದ್ವಿ. ಸೊ ಜೀವನದಲ್ಲೇ ಎಂದು ಮರೆಯೋದಂಥ ದಿನ ಅಂತಲೇ ಹೇಳ್ಬೋದು. ಸೊ ನಮ್ಮದು ವೀಡಿಯೋಸ್ಗಿಂತ ಫೋಟೋಸೇ ಜಾಸ್ತಿ ಆಯಿತು. ಸೊ ವಿಡಿಯೋದ ಲಾಸ್ಟ್ಗೆ ಫ್ರೆಂಡ್ಸ್ ಜೊತೆ ಇದ್ದಂಥ ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ರೀಲ್ಸ್ ಅಂತೂ ನಮಗೆ ಮಾಡೋದಕ್ಕೆ ಬರೋಲ್ಲ. ರೀಲ್ಸ್ ಮಾಡೋಕ್ಕೆ ಬರ್ದಿದ್ದವ್ರಿಗೆಲ್ಲ ರೀಲ್ಸ್ ಮಾಡೋದಕ್ಕೆ ಬಿಟ್ಟರೆ ಇದೇ ರೀತಿ ಆಗೋದು. ಸೊ ಎಷ್ಟು ಬರುತ್ತೆ ಅಷ್ಟನ್ನು ಮಾಡಿಕೊಂಡು ನೆಕ್ಸ್ಟು ಅಲ್ಲೇ ಒಂದು ಶೂಟಿಂಗ್ ಸ್ಪಾಟ್ ಇದೆ ಅಂತ ಅಂದ್ಬಿಟ್ಟು ಸುಮಾರು ನೋಡಿರ್ತೀವಿ ಕೆಲವೊಂದು ಫಿಲ್ಮ್ಸಲ್ಲೆಲ್ಲ. ಸೊ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಅಲ್ಲಿಗೆ ಬಸ್ಸೆಲ್ಲ ಹೋಗಲ್ಲ ಅಂದ್ಬಿಟ್ಟು ಬೈ ವಾಕಿಂಗ್ ಅಂತ ಅಂದರು. ಸ್ವಲ್ಪ ದೂರ ಆಗುತ್ತೆ ದೇವಸ್ಥಾನದಿಂದ. ಸೊ ನಡ್ಕೊಂಡೇ ಹೋದ್ವಿ. ಅದ್ರ ಪಕ್ಕದಲ್ಲೇ ಅಕ್ಕ ತಂಗಿ ಕಲ್ಯಾಣಿ ಅಂತ ಅಂದ್ಬಿಟ್ಟು 2 ಕಲ್ಯಾಣಿ ಇತ್ತು. ಸೊ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಆ ಕಲ್ಯಾಣಿಗೆಲ್ಲ ಹೋಗಲಿಲ್ಲ. ಜಸ್ಟ್ ಹಾಗೆ ನೋಡಿಕೊಂಡು ಶೂಟಿಂಗ್ ಸ್ಪಾಟ್ ಹತ್ರ ಹೊರಟ್ವಿ. ಮೇಯ್ನ್ಲಿ ಆ ಪ್ಲೇಸ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ತುಂಬ ದಿನದಿಂದ ಅಂದ್ಕೋತಿದ್ದೆ.
ಯಾವಾಗ ನೋಡಿದ್ರು ಈ ಪ್ಲೇಸ್ಗೆ ಹೋಗಿ ಬರಬೇಕು ಅಂತ ಅಂದ್ಬಿಟ್ಟು. ಬಟ್ ಈ ರೀತಿ ನೋಡ್ತೀನಿ ಅಂತ ಅಂದ್ಬಿಟ್ಟು ಅಂದ್ಕೊಂಡೇ ಇರಲಿಲ್ಲ. ನಿಜವಾಗ್ಲೂ ದೇವಸ್ಥಾನ ನೋಡಿದ್ದು ಎಷ್ಟು ಖುಷಿ ಅನ್ನಿಸ್ತು, ಈ ಪ್ಲೇಸ್ ನೋಡಿದ್ದು ಅದಕ್ಕಿಂತಲೇ ಖುಷಿ ಅನ್ನಿಸ್ತು. ತುಂಬಾ ಚೆನ್ನಾಗಿದೆ. ಸೊ ಖಂಡಿತವಾಗಿ ಮೇಲ್ಕೋಟೆ ವಿಸಿಟ್ ಮಾಡಿದ್ರೆ ಮೇಲ್ಕೋಟೆ ಪುಳಿಯೋಗರೆ ಮತ್ತು ಈ ಪ್ಲೇಸ್ನ ಎರಡನ್ನೂ ಮಿಸ್ ಮಾಡಬೇಡಿ, ಅಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತೂ. ಫ್ರೆಂಡ್ಸ್ ಫಾರ್ ಎವರ್ ಅಂತ ಅಂತಾರೆ, ಬಟ್ ನಾವು ಹೋಗಿ ಬಂದಿದ್ದು ನೋಡಿಕೊಂಡ್ರೆ ಹಾಗೇ ಅನಿಸಿದ್ದು. ಸೊ ನಮಗೆ ಬ್ಲಡ್ ರಿಲೇಷನ್ಶಿಪ್ ಬಿಟ್ಟರೆ ಫ್ರೆಂಡ್ಶಿಪ್ಪೇ ಕೊನೆ ತನಕನೂ ನಮ್ಮ ಜೊತೆ ಇರಲಿ ಅಂತ ಅಂದ್ಬಿಟ್ಟು ನಾವು ಬಯಸೋದು. ಸೊ ಅದು ಏನಕ್ಕೆ ಅನ್ನೋದು ನಾವೀಗ ಹೋಗಿ ಬಂದಾಗ ಆ ಮೂಮೆಂಟ್ಸಲ್ಲಿ ಗೊತ್ತಾಯಿತು. ಸೊ ಫ್ರೆಂಡ್ಸ್ ಯಾಕೆ ಜೊತೆಲಿರಬೇಕು ಅಂತ ಅಂದ್ಬಿಟ್ಟು. ಸೊ ಫ್ರೆಂಡ್ಸ್ ಜೊತೆ ಇದ್ದಾಗ ನಮಗೆ ಯಾವುದೇ ರೀತಿ ಕಷ್ಟಗಳದ್ದೇ ಆಗಲಿ ಎಲ್ಲದನ್ನೂ ಒಂದು ಕ್ಷಣದಲ್ಲಿ ಮರ್ತೇ ಬಿಡ್ತೀವಿ. ಸೊ ಅಷ್ಟು ಸಾಂತ್ವನದ ಮಾತುಗಳು ಇರುತ್ತೆ. ಸ್ವಾರ್ಥ ಇಲ್ಲದ ಮಾತುಗಳು ನಮ್ಮ ಜೊತೆ ಮಾತಾಡೋದು ಅಂದರೆ ಅದು ಫ್ರೆಂಡ್ಸ್ ಮಾತ್ರನೇ. ಸೊ ಇಲ್ಲಿಂದ ಸ್ವಲ್ಪ ದೂರ ಹೋಗ್ಬೇಕಷ್ಟೇ, ಸ್ವಲ್ಪ ಸ್ಟೆಪ್ಸ್ ಥರ ಹತ್ತಿದ್ರೆ ಮೇಲ್ಕೋಟೆಯಲ್ಲಿರೋಂಥ ಈ ಶೂಟಿಂಗ್ ಸ್ಪಾಟ್ಗೆ ಬಂದೇ ಬಿಟ್ವಿ. ಸೊ ಸುಮಾರು ಫಿಲಮ್ಸು ಸೀರಿಯಲ್ಸಲ್ಲೆಲ್ಲ ನೋಡಿದ್ದೀವಿ, ಸಾಂಗ್ಸು ಶೂಟಿಂಗ್ ಎಲ್ಲ ಆಗಿರುತ್ತೆ. ಸೊ ಈ ಪ್ಲೇಸ್ಗೆ ಬಂದ್ವಿ. ನಿಜವಾಗ್ಲೂ ತುಂಬಾ ಖುಷಿ ಅನ್ನಿಸ್ತು ಈ ಪ್ಲೇಸ್ನ ನೋಡಿದ ತಕ್ಷಣವೇ. ಸೊ ನಾವು ಅಷ್ಟೇ ಫೋಟೋನ ತೆಕ್ಕೊಂಡ್ವಿ, ಫೋಟೋ ತೆಕ್ಕೊಂಡು ಪ್ರಿಂಟ್ ಮಾಡಿಸ್ಕೊಂಡ್ವಿ. ಇಲ್ಲೇ ಪ್ರಿಂಟ್ ಮಾಡಿಕೊಡ್ತಾರೆ ಒಂದು 10 ಮಿನಿಟ್ಸಲ್ಲಿ. ಸೊ ನಾವು 15-16 ಜನ ಇದ್ದಿದ್ದರಿಂದ 16 ಪ್ರಿಂಟೇ ಬೇಕಿತ್ತು. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಪ್ರಿಂಟ್ನ ತಗೊಂಡ್ವಿ. ಸೊ 25 ವರ್ಷದ ನಂತರ ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದ್ರಿಂದ ಕೇಕೆಲ್ಲ ತರಿಸ್ಕೊಂಡಿದ್ವಿ. ಸೊ ಕೇಕೆಲ್ಲ ಕಟ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡೋಣ ಅಂತ. ಸೊ ಕೇಕ್ನೂ ಅಷ್ಟೇ ಯಾವುದೂ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ, ಹಾಗಾಗಿ ಇಲ್ಲೇ ಕೇಕ್ ಕಟ್ ಮಾಡಿಬಿಟ್ಟು ಒಂದು ಸ್ವೀಟ್ ತಿನ್ನೋದ್ರಿಂದ ನಮ್ಮ ಈ ಫ್ರೆಂಡ್ಶಿಪ್ನ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಕ್ನ ತರಿಸ್ವಿ, ಕೇಕ್ನ ಕಟ್ ಮಾಡಿದ್ವಿ. ಹಾಗೆಯೇ ಒಂದು ಮೆಮೊರಿಗಿರಲಿ ಅಂದ್ಬಿಟ್ಟು ಫೋಟೋನ ತೆಗೆಸ್ಕೊಂಡು ಪ್ರಿಂಟ್ ಮಾಡಿಸ್ಕೊಂಡ್ವಿ. ಸೊ ಈ ಮೂಮೆಂಟ್ಗೆಲ್ಲ ಸೂಟ್ ಆಗೋ ಥರ ಸಾಂಗ್ಸ್ ಹಾಕ್ಬೇಕಂತ ಅನಿಸುತ್ತೆ, ಬಟ್ ಸಾಂಗೆಲ್ಲ ಅದು ಹಾಕೋಂಗಿಲ್ಲ ಅಲ್ವಾ. ಸೊ ಹಾಗಾಗಿ ಜಸ್ಟ್ ಮ್ಯೂಸಿಕ್ ಅಷ್ಟೇ ಹಾಕ್ತಾಯಿದ್ದೀನಿ.
ಭರವಸೆಗಳ ಹೊಲಗಳಲ್ಲಿ ನೇಗಿಲಗಿರಿ ಕವನ ಶ್ರಾವಣದಲ್ಲಿ ನಿಗೂಡುವ ಜೀವೋತ್ಸವಗಾನ ಮುಂಗಾರಿನ ಅಭಿಷೇಕ. ಸೊ ನನ್ನ ಫ್ರೆಂಡ್ ನಿರ್ಮಲಾ ಅಂತ ಅಂದ್ಬಿಟ್ಟು ಹೈಸ್ಕೂಲಲ್ಲೂ ಹಿಂಗೆ ಹಾಡೆಲ್ಲ ಆಡೋಳು. ಸೊ ಭಕ್ತಿಗೀತೆ ಭಾವಗೀತೆ ಎಲ್ಲದಕ್ಕೂ ಅವಳಿಗೆ ಪ್ರೈಸ್ ಬರ್ತಿತ್ತು. ಸೊ ಇದ್ಲಲ್ವ ಒಂದು ಸಾಂಗ್ ಆಡ್ಸೋಣ ಅಂತ ಅಂದ್ಬಿಟ್ಟು ಆಡಿದ್ವಿ. ಭಾವಗೀತೆ ಆಡೋದು ತುಂಬಾ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಆದಿಚುಂಚನಗಿರಿಗೆ ಬಂದ್ವಿ. ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದೆ ಆದಿಚುಂಚನಗಿರಿಗೆ ಹೋಗ್ಬೇಕಂತಂದ್ಬಿಟ್ಟು. ಸೊ ಬಂದ್ವಿ ಆದಿಚುಂಚನಗಿರಿಗೆ. ಸೊ ಅಲ್ಲಿ ಬರೋ ಅಷ್ಟರೊಳಗೆ 2:30-3 ಗಂಟೆ ಅಷ್ಟು ಆಗಿತ್ತು. ಮತ್ತು ವಾಪಸ್ ಹೋಗೋರಿಗೆ ಬೆಂಗಳೂರಿಗೆ ಹೋಗೋದಿತ್ತು ಫ್ರೆಂಡು. ಸೊ ಅವ್ರಿಗೆ ಹೋಗೋರಿಗೆಲ್ಲ ಮತ್ತೆ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಆದಷ್ಟು ಬೇಗ ಹೋಗಿ ಬರಬೇಕು ಅಂತಂದ್ಬಿಟ್ಟು ಮೇಲ್ಗಡೆ ಹೋದ್ವಿ. ಸೊ ಅಲ್ಲೂ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಹಾಗಾಗಿ ಬಸ್ನ ಸ್ವಲ್ಪ ದೂರದಲ್ಲೇ ನಿಲ್ಲಿಸಿದ್ರು. ಸ್ವಲ್ಪ ದೂರ ನಡ್ಕೊಂಡು ಬಂದು ದೇವಸ್ಥಾನ ಓಪನ್ ಇತ್ತು. ದೇವಸ್ಥಾನ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಈ ದೇವಸ್ಥಾನವೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ವಿಸಿಟ್ ಮಾಡ್ಬೋದು ಒಂದು ಸಲ, ಅಷ್ಟು ಚೆನ್ನಾಗಿದೆ. ಬಟ್ ನಮಗೆ ಟೈಮು ಕಡಿಮೆ ಇದ್ದಿದ್ದರಿಂದ ಸುತ್ತಮುತ್ತ ಅಷ್ಟು ಗಮನಿಸೋದಕ್ಕೆ ಆಗಲಿಲ್ಲ. ಸೊ ಫ್ರೆಂಡ್ಸ್ ಎಲ್ಲ ವಾಪಸ್ ಹೋಗೋದಿತ್ತು. ಹಾಗಾಗಿ ಲೈಫಲ್ಲಿ ಈ ಥರ ಮೂಮೆಂಟ್ಸ್ ಮತ್ತೆ ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಸಿಕ್ಕಿರೋ ಮೂಮೆಂಟ್ಸಲ್ಲಿ ಚೆನ್ನಾಗಿ ಆ ಮೂಮೆಂಟ್ಸ್ನ ಯೂಸ್ ಮಾಡ್ಕೊಂಡು ಎಂಜಾಯ್ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಸೊ ನಾನು ಮಾಡ್ಕೊಂಡಿರೋದು ವೀಡಿಯೋಸ್ಗಿಂತ ಫೋಟೋಸೇ ತುಂಬಾ ಜಾಸ್ತಿ ಕ್ಯಾಪ್ಚರ್ ಆಗಿತ್ತು. ಸೊ ಅವನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಲ್ಲ ಅನ್ನೋ ಖುಷಿ ಜೊತೆಗೆ
ಹಾಗೆಯೇ ಹೋಗಿ ಬಂದಿದ್ದು ಡೇನು ತುಂಬಾ ಚೆನ್ನಾಗಿತ್ತು. ಸೊ ಎಂಜಾಯ್ ದ ಡೇ ಅಂತಲೇ ಹೇಳ್ಬೋದು. ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.